ಗಜಮುಖದವಗೆ ಗಣಪಗೆ ಗೋವಿಂದ
ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ಅಮ್ಮನವರ ಪಾದಾವಲಿತ ಗೋವಿಂದಾನಿ ಗೋವಿಂದ ಗೋವಿಂದ. ಶ್ರೀ ಮಾಲಿಂಗೇಶ್ವರ ದೇವರ ಪಾದಾವಲಿತ ಗೋವಿಂದಾನಿ ಗೋವಿಂದ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರನ ಪಾದಾವಲಿತ ಗೋವಿಂದಾನಿ ಗೋವಿಂದ ಗೋವಿಂದ. ರಮಣ ಗೋವಿಂದಾನಿ ಗೋವಿಂದ ಗೋವಿಂದ. ನಿಧಾನ. ಗುರುಗಣಾಧಿಪತಯ ನಮಃ. ಆ ಆ ಆ ಶರಣು ಸಿದ್ಧಿವಿನಾಯಕ. ಆ ಆಗ ಆ ಶರಣು ಸಿದ್ಧಿವಿನಾಯಕ. ಶರಣು ವಿದ್ಯಾಪ್ರದಾಯಕ. ಶರಣು ಪಾರ್ವತಿ ತನಯ ಮೂರುತಿ. ಶರಣು ಮೂಷಿಕ ವಾಹನ. ಶರಣು ಪಾರ್ವತಿ ತನಯ
ಸೆರೆಯು ಬಾಲ ಯಕ್ಷವೃಂದ ರಿಜಿಸ್ಟರ್ ಕೋಡಿಕಲ್. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ, ರಜತ ಮಹೋತ್ಸವ ಸಂಭ್ರಮ ಸಮಾರಂಭ, ಯಕ್ಷಪಕ್ಷ ರಜತ ಸೆರೆಯು. ಅಷ್ಟಾದ 7ನೇ ದಿನವಾದ ಇಂದು ಶ್ರೀ ಸೋಮನಾಥೇಶ್ವರ ಯಕ್ಷನಿಧಿ ಟ್ರಸ್ಟ್ ರಿಜಿಸ್ಟರ್ ಪೊರ್ಕೋಡಿ ಇವರಿಂದ ಶೂರ್ಪನಖ ವಧ ಎಂಬ ಕಥಾಭಾಗವನ್ನು ಪ್ರದರ್ಶಿಸಲಿದ್ದಾರೆ. ಹಿಮ್ಮೇಳದಲ್ಲಿ ಭಾಗವತರು ರವಿಕೃಷ್ಣ ದಂಬೆ, ಚೆಂಡೆ ಶ್ರವಣ್ ಕುಮಾರ್ ಸಂಪಿಗೆ, ಮದ್ದಳೆ ದಿವಿಜೇಶ್ ಡಿ ಭಟ್. ಮುಮ್ಮೇಳದಲ್ಲಿ ರಾಮನಾಗಿ, ಜೀವಿತ, ಲಕ್ಷ್ಮಣ, ಮೋಕ್ಷಿತ್, ಶೂರ್ಪನಖೆ, ಶಂಕರ್ ಸಾಲ್ಯಾನ್, ಮಾಯಾ ಶೂರ್ಪನಖೆ, ಮಯೂರ್, ಶತಕಂಠ, ಸುಜನ್ ಪೊರ್ಕೋಡಿ, ಉತ್ತರಾರ್ಧ ಶತಕಂಠ, ಶಿವಪ್ರಸಾದ್, ಅಗ್ನಿಕಂಠ, ವಿನಿತ್ರಯ್, ಜಲಕಂಠ, ದೇವಿಚರಣ್, ಅಗಸ, ಯಶ್, ಅಗಸಿ, ಮನೀಶ್, ಹನುಮಂತನಾಗಿ, ಸುಜಯ್ ಪೊರ್ಕೋಡಿ. ಧನ್ಯವಾದಗಳು. ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿರೇ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಕ್ಕೆ ಪೊಡಮಡುತ್ತಾಗ ಅಂಬುನಿಧಿಯ ಕೈ ಮುಗಿದ ಭುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ಬನ್ನಿ ಬನ್ನಿ ಕಥಾಮೃತವ
ಶ್ರೀರಾಮಚಂದ್ರ ಮಹಾಪ್ರಭುಗಳೆಂದು ಕುಳಿತೇವೆ. ಹೊರಟಂತಹ ವಿಚಾರ ಅನೇಕವಿದೆ ಅನೇಕವಿದೆ. ವೀರತ ಸ್ವರತ ಅನುಗನಾಗಿಯ ಆ ಸರಿಯಾಗಿ ಒಪ್ಪುತ್ತದೆ. ರಾಮನೇ ರಾಜನಾಗಬೇಕು ಎಂದು ನನ್ನಪ್ಪ ನಿಶ್ಚಯಿಸಿದ್ದರು. ಚಿಕ್ಕಮ್ಮನಾದ ಕೈಕೇಯಿ ದೇವರ ಮಾತಿನ ಪ್ರಕಾರ ವನಕ್ಕಾಗಿ ತೆರಳಿದೆ. 14 ವರ್ಷಗಳ ನಂತರ ನಾಡಿಗೆ ಹಿಂತಿರಬಹುದು ಎಂದರು. ಪಿತೃವಾಕ್ಯ ಪರಿಪಾಲನೆಯನ್ನೇ ವ್ರತವಾಗಿರಿಸಿಕೊಂಡೆ. ಈ ಮಧ್ಯೆ ನಾವು ಪಂಚವಟಿಯಲ್ಲಿದ್ದಾಗ ಶೂರ್ಪನಖ ಪ್ರಕರಣದಿಂದ ಲಂಕ ಪ್ರವೇಶ ಮಾಡುವಂತಾಯಿತು. ಅಲ್ಲಿದ್ದ ದುಷ್ಟರನ್ನೆಲ್ಲ ವಿಭೀಷಣನನ್ನು ಅರಸನನ್ನಾಗಿ ಪಟ್ಟಾಭಿಷೇಕ ಮಾಡಿ ನಾಡಿಗೆ ಹಿಂತೆರಳಿದೆ. ಇಲ್ಲಿನ ಪ್ರಜೆಗಳೆಲ್ಲ ಸೇರಿ ನನ್ನನ್ನೇ ಅರಸನನ್ನಾಗಿ ಸಂಭ್ರಮಿಸಿ ನಿಜ ಪಟ್ಟಾಭಿಷೇಕವು ನಡೆದು ಹೋಯಿತು. ಅಂದಿನಿಂದ ಪ್ರಜಾಹಿತ ಕಾರ್ಯಗಳನ್ನೇ ನೀಡುತ್ತಾ ರಾಮರಾಜ್ಯ ಸ್ಥಾಪಿಸಿದೆ. ಎಂದಿನಂತೆ ಎಂದೂ ಕೂಡ ಒಡ್ಡೋಲಗವನ್ನಿಟ್ಟಿದ್ದೇನೆ. ತಮ್ಮ ಲಕ್ಷ್ಮಣ, ನಿನಗೆ ಈ ವಿಚಾರದಲ್ಲಿ ಯಾವುದಾದರೂ ಚರ್ಚಿಸಲಿದೆಯೇ?
ಮೊದಲಿನಿಂದಲೇ ಅರ್ಥವಾಗುತ್ತಿದ್ದೆ. ಹಾ. ರಾಮನಲ್ಲಿ ಅಲ್ಲೇ ಲಕ್ಷ್ಮಣನೆಂದೇ ಅರ್ಥ. ಹೂವಿನೊಂದಿಗೆ ನೀರಾಗಿ ನಾನು ಬದುಕುತ್ತಿದ್ದೇನೆ. ಹಾ. ದೇವರ ಮಡಿ ಸೇರಿದ್ದೇನೆ. ತಾಯಿ ಪ್ರೀತಿ ಕೊಡುವಂತ ಅತ್ತಿಗೆ ನನ್ನೊಂದಿಗಿದ್ದಾಳೆ ಹಾ. ಅಂತ ಅದನ್ನೆಲ್ಲ ನೋಡಿದರೆ ಎಲ್ಲ ಸಂತೋಷವಾಗುತ್ತಿದೆ ಅನ್ನ. ನಿನ್ನ ಅನುಗ್ರಹ ನಮ್ಮಲ್ಲಿ ಇರಲಿ ಎಂದು ನಾನು ಕೇಳಿದ್ದು. ಹಾಗೇ ಆಗಲಿ. ಹಾಗಾದರೆ ರಾಜಕೀಯ ವಿಚಾರದಲ್ಲಿ ಯಾವುದೇ ವಿಚಾರವನ್ನು ಚರ್ಚಿಸದಿರುವುದರಿಂದ ಸಭಾ ಕಲಾಪವನ್ನು ವಿಸರ್ಜಿಸುತ್ತೇನಂತೆ. ರಂಗನಾಥ ಸ್ವಾಮಿಯೇ ಕಾಪಾಡು. ಮೆರವ ಪಾತಾಳದೊಳಂದಿನ ಮೆರವ ಪಾತಾಳದೊಳಂದಿನ ವೀರ ಶತಕಟ್ಟನೆಂಬ ಧನವ ತನ್ನವರ ಕೂಡುತ್ತ ಇತ್ತ ಒಲಗವ ಏನೆಂಬೆ ವೈಭವವ ಇರುವಂತಹ ಸ್ಥಳ ಪಾತಾಳ ಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಶತಕಂಠ ಮಹಾಪ್ರಭುಗಳೆಂದುಕೊಂಡಿದ್ದೇವೆ. ಎಂದುಕೊಳ್ಳಬಹುದು, ಹಾಗೆಂದುಕೊಳ್ಳಬಹುದು. ಹೊರಟ ವಿಚಾರ ಏಕವಿದೆ, ಅನೇಕವಿದೆ ಕೇಳಿ. ಮೆರವ ಪಾತಾಳ ಲೋಕದೊಳು ಮಮ 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 ಯಾ ಯಾ ಮಮ 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 ಯಾ ನೋಡಿದಿರಾ ನೀವು ನಮ್ಮ ಈ ಸಭಾಸ್ಥಾನವನ್ನು? ಎಲ್ಲ ಪರಮೇಶ್ವರನ ದಯೆ. ಒಂದು ಕಾಲದಲ್ಲಿ ಈಗಿರಲಿಲ್ಲ ಈ ಸಭೆ. ಅಲ್ಲಲ್ಲಿ ಅಲ್ಲಲ್ಲಿ ಚದುರಿ ಹೋಗಿದ್ದರು ಎಲ್ಲ ನಮ್ಮ ನಾಯಕರು. ಇವರನ್ನೆಲ್ಲ ಒಂದುಗೂಡಿಸಿ ಸೈನ್ಯವನ್ನು ನಿರ್ಮಿಸಿ ಆ ಸೈನ್ಯಕ್ಕೆ ರಾಜ್ಯವನ್ನು ಕಟ್ಟಿ
ಅಲ್ಲಿ ರಾಜನಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಮನೇ ಶತಕಂಠ ಇವರನ್ನೆಲ್ಲ ಇಲ್ಲಿ ಒಗ್ಗೂಡಿಸಿ ಈ ರಾಜ್ಯದ ವಿಸ್ತರಣೆಗಾಗಿ ಹೊರಟೆ. ನನ್ನೊಂದಿಗೆ ಸೇರಿದಂತಹ ಈ ವ್ಯಕ್ತಿಗಳು ಕೆಲವರು ನನ್ನ ಹೆಸರನ್ನು ಕೇಳಿ ಬಂದರು, ಕೆಲವರು ನನ್ನ ಪೌರುಷವನ್ನು ಕೇಳಿ ಬಂದರು. ಹಾಗೋ ಹೀಗೋ ಬಂದ ನಾಯಕರನ್ನೆಲ್ಲ ಸೇರಿಸಿ ಇಷ್ಟು ದೊಡ್ಡದಾದಂತಹ ಸೈನ್ಯವನ್ನು ಕಟ್ಟಿದೆ. ಸೈನ್ಯವನ್ನು ಕಟ್ಟಿ ಏನು ಮಾಡಿದೆ ನಾನು? ಶಶಿ ಮೌಳಿಯ ದಯಾದಿ ಮನಸ್ಸಿನಲ್ಲೊಂದು ಆಸೆ ಹುಟ್ಟಿತು. ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡು ಹೋದರೆ ಹೇಗೆ ಎಂದ ಹಾಗೆ ಇದ್ದಾರಲ್ಲ ನಮ್ಮ ಮಂತ್ರಿ ಸೇನಾಧಿಪತಿಗಳು, ಇವರೆಲ್ಲರಿಗೂ ವಿಷಯವನ್ನು ಅರುಹಿದೆ. ಇತ್ತರಲ್ಲ ಒಳ್ಳೆಯಂತಹ ಸೂಚನೆ. ಆ ಸೂಚನೆಯೊಂದಿಗೆ ಅವರ ಸಲಹೆಗಳನ್ನು ಪಡೆದು ಪಾತಾಳ ಲೋಕದಲ್ಲಿ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ದಂಡನ್ನೆತ್ತುಕೊಂಡು ಹೋದೆವು. ಹೋದ ಕ್ಷಣದಲ್ಲಿ ಕೆಲವರು ಭಯದಿಂದ, ಕೆಲವರು ಭಕ್ತಿಯಿಂದ, ಕೆಲವರು ಸ್ನೇಹದಿಂದ ಬಂದು ನಮ್ಮನ್ನು ಸೇರಿಕೊಂಡರು. ಹಾಗೋ ಹೀಗೋ ನಮ್ಮ ಸಂಸ್ಥಾನದ ಕೀರ್ತಿ ಉದ್ದಗಲಕ್ಕೂ ಪಸರಿಸಿತು. ಆಮೇಲೇನಾಯ್ತು? ಇತ್ತನೆಲ್ಲ ದೃಷ್ಟಿ ಎಲ್ಲಿಗೆ? ಉಳಿದಿರುವುದು ಒಂದೇ ಜಾಗ. ಯಾವುದು ಬಲ್ಲಿರಾ? ಆ ನಾಕಲೋಕ. ಆದರೆ ಅಲ್ಲಿಗೆ ಹೀಗೆ ನನ್ನ ಬುದ್ಧಿಬಲ ದೈವ ದೇಹಬಲದಿಂದ ಅಲ್ಲಿಗೆ ಹೋಗಲಾಗ್ತದೆ. ಹೋದರೂ ನಾನು ಗೆಲ್ಲಲು ಸಾಧ್ಯ. ಹಾಗಾಗಿ ಅಲ್ಲಿ ಹೋಗುವುದಾದರೆ ಒಂದು ಉಪಾಯ ಮಾಡಿ ಹೋಗಬೇಕು. ದೈವೀ ಬಲ ನಮಗೆ ಹೊರ ನೀಡುವವನೊಬ್ಬ ಇದ್ದಾನಲ್ಲ, ನಮ್ಮ ಭಕ್ತಿಗೆ ಮೆಚ್ಚಿ ನಾವು ಕೇಳಿದಂತಹ ವರ ನೀಡುವವನು ಬ್ರಹ್ಮದೇವನಿದ್ದಾನೆ. ಹಾಗಾಗಿ ಆತನನ್ನು ಕುರಿತು ತಪಸ್ಸನ್ನಾಚರಿಸಬೇಕು, ಬೇಕಾದಂತಹ ವರಗಳನ್ನು ಪಡೆಯಬೇಕು. ಆ ನಂತರ ಸ್ವರ್ಗಕ್ಕೆ ದಾಳಿಯನ್ನಿಡಬೇಕು. ಆಮೇಲೆ 3 ಲೋಕಕ್ಕೆ ಒಬ್ಬನೇ ಮೆರೆಯಬೇಕೆನ್ನುವುದು ನನ್ನ ಆಸೆ. ಹಾಗಾಗಿ ಮಂತ್ರಿ ಸೇನಾಧಿಪತಿಗಳಿಗೆ ವಿಷಯವನ್ನು ತಿಳಿಸಿದ್ದೇನೆ, ಪ್ರಜಾವರ್ಗದವರಿಗೂ ವಿಷಯವನ್ನು ಹೇಳಿದ್ದೇನೆ. ಅವರೆಲ್ಲರಿಗೂ ಅವರ ಕೈಯಲ್ಲಿಯೇ ನನ್ನ ಈ ರಾಜ್ಯದ ಆಡಳಿತವನ್ನು ಇಟ್ಟಿದ್ದೇನೆ. ಈಗ ಎಲ್ಲಿಗೆ ಸಾಗಬೇಕು? ಕಾನನಕ್ಕೆ ಸಾಗಬೇಕು, ದಟ್ಟವಾದ ಅರಣ್ಯಕ್ಕೆ ಸಾಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಬೇಕು. ಹಾಗಾಗಿ ಆಗುತ್ತೇನಂತೆ ವಾಣಿ ರಮಣನವರ ಮುಖಾಂತಿದೆ
ಆನಂತರ ಆ, ಬ್ರಹ್ಮದೇವನಲ್ಲಿ ತಪಸ್ಸನ್ನು ಆಚರಿಸಿದೆ. ಆ, ಹಲವು ಕಾಲಗಳು ಕೆಲವು ರೀತಿಯಲ್ಲಿ ಘನಘೋರವಾಗಿ ಜಲ, ಆಹಾರ, ನಿದ್ದೆ ಎಲ್ಲವನ್ನೂ ಬಿಟ್ಟು ಬ್ರಹ್ಮದೇವನಿಗೆ ತಪಸ್ಸನ್ನು ಆಚರಿಸಿದೆ. ಹ್ಮ್, ಇದು ಬಂದನೇ ಆತ ಆ, ಬರಲಿಲ್ಲ. ಆ, ಹಲವು ಕಾಲಗಳ ನನ್ನ ಈ ತಪಸ್ಸು ಹ್ಮ್, ವ್ಯರ್ಥವಾಯ್ತೆಂದುಕೊಂಡೆನಲ್ಲ. ಈ ಮುಖವನ್ನು ಹಿಡಿದು ಆ, ಹೇಗೆ ನನ್ನವರ ಬಳಿಗೆ, ನನ್ನ ರಾಜ್ಯದ ಜನತೆಗೆ ಹ್ಮ್, ಹೇಗೆ ಹೋಗಲಿ ಆ, ಬೇಸತ್ತುಕೊಂಡೆ. ಆ, ಒಂದು ನಿರ್ಧಾರವನ್ನು ತೆಗೆದುಕೊಂಡೆ. ಹ್ಮ್, ಹೋಗುವುದಾದರೆ ಬ್ರಹ್ಮದೇವನ ವರವನ್ನು ಹಿಡಿದುಕೊಂಡೆ ನನ್ನ ಊರಿಗೆ ತೆರಳುತ್ತೇನೆ. ಇಲ್ಲವಾದರೆ ಊರಿಗೆ ತೆರಳಲಾರೆ. ಆ. ಎಲ್ಲಿ ಹಿಡಿದಿರುವಂತಹ ಖಡ್ಗದಿಂದ ಶಿರವನ್ನು ಕತ್ತರಿಸಿ ಮುಂದಾದೆ. ಆ, ಒಂದೇ ಗಳಿಗೆಗೆ ಪ್ರತ್ಯಕ್ಷನಾಗಿ ಬಿಟ್ಟನಲ್ಲ ಪರಮಾತ್ಮ. ಪ್ರತ್ಯಕ್ಷನಾಗಿ ಬಿಟ್ಟು ವರವನ್ನು ಕೇಳಿದ. ಏನು ಬೇಕು ಮಗು ಎಂದು ಕೇಳಿದ. ಆ, ಅಮರತ್ವವನ್ನು ಕರುಣಿಸು ಸ್ವಾಮಿ ಎಂದು ಹೇಳಿಬಿಟ್ಟೆ. ಆ, ಆಗುವುದಿಲ್ಲವೆಂದು ಹೇಳಿದನಲ್ಲ. ಆ, ಕಾಲಚಕ್ರದ ಸುಳಿಯಲ್ಲಿ ತ್ರಿಮೂರ್ತಿಗಳಾದ ನಾವು ಕೂಡ ಸಿಲುಕಿದ್ದೇವೆ. ಹ್ಮ್, ಅಂತಹದರಲ್ಲಿ ಹ್ಮ್, ಮನುಷ್ಯನ ರೀತಿಯಲ್ಲಿ ಜನಿಸಿದ ನೀನು ಕೂಡ ಈ ಕಾಲಚಕ್ರದ ಸುಳಿಯಲ್ಲಿ ಸಿಲುಕಿರುವೆ. ಅಮರತ್ವವನ್ನು ನೀಡಲಾಗುವುದಿಲ್ಲ ಎಂದು ಆ, ಏನು ಹೇಳಿದ ಗೊತ್ತುಂಟ ನಾನು ಸ್ವಾಮಿಯಲ್ಲಿ? ಹ್ಮ್, ತಂದೆಯೇ, ನಾನು ಮಾಡಿದ ತಪಸ್ಸು ನೀರಿನಲ್ಲಿ ಮಾಡಿದ ಹೋಮದ ಹಾಗೆ ಆಯ್ತಲ್ಲ, ವ್ಯರ್ಥವಾಯಿತಲ್ಲ ಎಂದು ಆ, ಸ್ವಾಮಿ ಹೇಳಿದ. ಬ್ರಹ್ಮದೇವನ ಕುರಿತಾಗಿ ಮಾಡಿದಂತಹ ತಪಸ್ಸು ಎಂದಿಗೂ ವ್ಯರ್ಥವಾಗದು. ಹಾಗಾಗಿ ವರವನ್ನಿತ್ತ ಈ ಜಗತ್ತಿನಲ್ಲಿ ಪರಮೇಶ್ವರನ ಆರಾಧನೆಯನ್ನು ಮಾಡಿಕೊಂಡು ಹೋಗು. ನಿನಗೆ ಮರಣವು ಯಾರಿಂದಲೂ ಬಾರದು. ಬಂದರೆ ಒಲಿಮುಖಗಳಿಂದ ಬಂದರೂ ಮರಣವನ್ನು ಮಾತನಾಡಿದ ನನ್ನಂತಹ ವೀರ ಧೀರ ಶೂರನಿಗೆ ಒಲಿಮುಖಿಗಳಿಂದ ಮರಣವೇ ಅಸಾಧ್ಯ. ಇದು ಆಗದ ಮಾತು. ಇದಕ್ಕಾಗಿ ಹೆದರಲಾರೆ. ಇನ್ನು ಮುಂದೆ 3 ಲೋಕಕ್ಕೆ ನಾನೇ ಒಡೆಯ. ರಾಜ್ಯದ ವಿಚಾರವನ್ನು ನಮ್ಮವರಿಗೆ ತಿಳಿಸುತ್ತೇನಂತೆ. मेरे वरावणेश्वर
ಇರುವಂತಹ ಸ್ಥಳ ಲಂಕಾಪಟ್ಟಣಕ್ಕೆ ಯಾರೆಂದುಕೊಂಡಿದ್ದೀರಿ? ರಾವಣೇಶ್ವರ ಮಹಾಪ್ರಭುಗಳೆಂದು ಕೇವಲ ರಾವಣ ಮಾತ್ರ ನಿಮಗೆ ಪರಿಚಯ ಇರುವುದು, ಅವನ ಸಹೋದರನ ಪರಿಚಯವಿಲ್ಲವೇ? ವಿಭೀಷಣಾಂಕ ವಿಭೀಷಣ ಇವರ ಮಾತ್ರ ಪರಿಚಯ ಇರುವುದು ನಿಮಗೆ. ಮತ್ತೆ ಅವರಿಗೆ ಒಬ್ಬಳು ತಂಗಿ ಇದ್ದಾಳೆ ಎಂಬುದು ನಿಮಗೆ ತಿಳಿದಿಲ್ಲವೇ? ಹೌದು, ಶೂರ್ಪನಖಿ. ಏನು ನಿಮ್ಮ ಮೂಗಿನ ಹೊಳ್ಳೆಯಿಂದ ಕೆಳಗೆ ಬಿದ್ದಿದ್ದಾಳ ಅವಳು? ಮತ್ತೆ ಹೇಗೆ ಹೇಳ್ಬೇಕು? ಮರ್ಯಾದೆ ಕೊಡುವಾಗ ಕ್ರಮ ಉಂಟು. ಹೇಗೆ ಕೊಡ್ಬೇಕು? ಯಾವಾಗಲೂ ಮರ್ಯಾದೆಯನ್ನು ಕೊಟ್ಟು ಮರ್ಯಾದೆಯನ್ನು ತೆಗೆದುಕೊಳ್ಳುವಂತಹ ಕ್ರಮವನ್ನು ಬೆಳೆಸಿಕೊಳ್ಳಬೇಕು. ಹೇಗೆ? ಹೇಗೆ? ಶೂರ್ಪನಖಿ ಅಮ್ಮನವರು. ಅಮ್ಮನವರು ಗುಡಿಯಲ್ಲಿ. ಓಯ್! ಅಮ್ಮನವರು ಗುಡಿಯಲ್ಲಿ ಆಯ್ತು. ಹಾಗಾದರೆ ಶೂರ್ಪನಖಿ ಅಕ್ಕನವರು. ಅಕ್ಕನವರು ತಮ್ಮಂದಿರಿಗೆ. ಅಕ್ಕನವರು ತಮ್ಮಂದಿರಿಗೆ ಆಯ್ತು. ಹಾಗಾದರೆ ಶೂರ್ಪನಖಿ ದೇವಿಯವರು. ದೇವಿಯರು ದೇವಸ್ಥಾನದಲ್ಲಿ. ದೇವಿಯವರು ದೇವಸ್ಥಾನದಲ್ಲಿ. ಅಕ್ಕ ತಮ್ಮಂದಿರಿಗೆ. ಯಾರಿದು ಇಷ್ಟು ಸಲಿಗೆಯಿಂದ ನನ್ನಲ್ಲಿ ಮಾತನಾಡುತ್ತಿರುವುದು? ನಿಮ್ಮನ್ನೀಗ ಅಲ್ಲಿಗೆ ಹಲ್ಲು ತಾಗದಂತೆ ಒಮ್ಮೆಲೆ ನುಂಗಿ ಬಿಡುತ್ತೇನೆ. ಇದು ನೀವು ನಮ್ಮ ಆಸ್ಥಾನದ ವಿದ್ವಾಂಸರು. ಹೌದು. ನಿಮ್ಮನ್ನು ನುಂಗಿದರೆ ನನ್ನ ಅಣ್ಣ ನನ್ನನ್ನು ಇಲ್ಲಿ ನಿಲ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅಲ್ಲಿ ಸ್ವರ್ಗಕ್ಕೆ ಹೋದಂತಹ ಅಣ್ಣ ಸಹ ನನ್ನನ್ನು ಬೆನ್ನಿ ಹಿಡಿದು ಬಂದವನು. ನೀವು ಬೇಕು ನಮ್ಮ ಆಸ್ಥಾನದಲ್ಲಿ. ಹೌದು. ನೀವಿದ್ದಿದ್ದರಿಂದಲೇ ನಾವು ಇಷ್ಟು ದೊಡ್ಡದಾಗಿ ಇಷ್ಟು ಎತ್ತರವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಯಿತು. ಅದೇ ಅದೇ ಅಲ್ಲೇ ಅಲ್ವೇ? ಈಗ ಹೊರಟದ್ದು ಎಲ್ಲಿಗೆ ಇದು ಬಂಡಿ? ಹೇಗೆ ಬಂಡಿ ಹೊರಟದ್ದು ಎಲ್ಲಿಗೆ? ನಿಮಗೆ ಇದು ಬಂಡಿಯಾಗೆ ಕಾಣ್ತಾ ಉಂಟಾ? ಮತ್ತೆ ನನಗೆ ಎಷ್ಟು ಪ್ರಾಯ ಆಯ್ತು ಹೇಳಿ ನೋಡೋಣ ಒಮ್ಮೆ. ಒಂದು 60 ದಾಟಬಹುದಾ ಅಂತ. ಅಜ್ಜಿಗೆ ಈಗ ತಾನೇ 15 ವರ್ಷ ಕಳೆದು 11 ತಿಂಗಳು ದಾಟಿ 29 ದಿನ ಕಳೆದು 30 ದಿನಕ್ಕೆ ಕಾಲು ಇಡಬೇಕು ಇಡಬೇಕು ಎನ್ನುವ ಆಲೋಚನೆಯಲ್ಲಿ ಇದ್ದೇನೆ. 16 ವರ್ಷ ಆಗಿದ್ರೆ ಷೋಡಶಿ ಪ್ರಾಯ ನನ್ನದು. ಹೌದು. ಹೇಗೆ ಕಾಣ್ತಾ ಇದ್ದೇನೆ? ಚಂದ ಇಲ್ವಾ ನಾನು? ಕಾಣುವಾಗ ಸ್ವಲ್ಪ ಜಾಸ್ತಿಯೇ ಕಾಣ್ತಾ ಉಂಟು. ಇರ್ಲಿ ಬಿಡಿ. ಹೀಗೆ ಬೇಕು. ನಾನು ಬಂದಂತಹ ಕಾರಣ ತುಂಬಾ ಉಂಟು. ಇಲ್ಲಿ ಮೊದಲು ಆಳ್ವಿಕೆ ಮಾಡುತ್ತಿದ್ದವರು ಯಾರು? ಲಂಕಾ ಪಟ್ಟಣದ ಅರಸನಾದಂತಹ ರಾವಣೇಶ್ವರ ನಮ್ಮ ಅಣ್ಣ. ಹೌದು. ಈಗ ಇದ್ದಾರ? ಈಗ ಇಲ್ಲ. ಅವರನ್ನು ಅಯೋಧ್ಯೆಯ ರಾಮ ಅವರೆಲ್ಲರೂ ಸೇರಿ ಅವರನ್ನು ಕೊಂದು ಕಳೆದರು. ಅದಕ್ಕೆ ಸಹಾಯವಾಗಿ ನಿಂತವ ನಮ್ಮ ಇನ್ನೊಬ್ಬ ಅಣ್ಣ ಷಂಡ ವಿಭೀಷಣ ಅವರಿಗೆ ನೆರವಾಗಿ ನಿಂತು ನಮ್ಮವರನ್ನೆಲ್ಲ ಕೊಲ್ಲಿಸಿದ. ಅಷ್ಟೇ ಅಲ್ಲ, ಅಣ್ಣ ರಾವಣ ಕುಂಭಕರ್ಣ ಅಲ್ಲ ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗಳಾದ ಮಕರಾಕ್ಷ ಇಂದ್ರಜಿತು ಎಲ್ಲರನ್ನೂ ಕೊಲ್ಲಿಸಿಬಿಟ್ಟ. ಇದಕ್ಕಾಗಿ ಆ ಹಗೆಯನ್ನು ತೀರಿಸುವುದಕ್ಕಾಗಿ ಎದ್ದು ಬಂದವಳು ನಾನು. ಅಷ್ಟೇ ಅಲ್ಲ, ಆ ಕೊಲ್ಲಿಸಿದಂತಹ ಅಪವಾದವೆಲ್ಲ ನನ್ನ ತಲೆಯ ಮೇಲೆ ಕಟ್ಟಿಸಿದ ಆ ರಾಮ ಏನು ಈ ರಾಮಾಯಣ ಲಂಕಾ ದಹನ ಪ್ರಸಂಗ ನಡೆಯುವುದಕ್ಕೆ ಈ ಶೂರ್ಪನಖಿ ಕಾರಣ ಎಂಬಂತೆ ಇಡೀ ಊರಿನಲ್ಲಿ ಪ್ರಚಾರವನ್ನು ಮಾಡುತ್ತಾ ಬರುತ್ತಾ ಇದ್ದಾನೆ. ಅವನಿಗೆ ತಕ್ಕದಾದಂತಹ ಶಾಸ್ತಿಯನ್ನು ಮಾಡಬೇಕು. ಅದಕ್ಕಾಗಿ ಹೊರಟು ನಿಂತವಳು. ಏನು ಇಷ್ಟರವರೆಗೆ ಸುಮ್ಮನಿದ್ದೆ. ನನ್ನ ಕೈ ಮೇಯಲ್ಲ ಬಲವನ್ನು ಹೆಚ್ಚಿಸಿಕೊಳ್ಳಬೇಕು, ಸೈನ್ಯವನ್ನು ಸಂಘಟಿಸಬೇಕು ಎನ್ನುವ ನೆಲೆಯಲ್ಲಿ ಇಷ್ಟರವರೆಗೆ ಸುಮ್ಮನಿದ್ದು ಈಗ ಸ್ವಲ್ಪ ಎಲ್ಲ ಮುಂಡು ಹುಡುಗರನ್ನೆಲ್ಲ ಸೇರಿಸಿಕೊಂಡು ಸೈನ್ಯವನ್ನು ಕಟ್ಟಿ ಈಗ ದಾಳಿ ಮಾಡುವುದಕ್ಕೆ ಆಲೋಚನೆ ಮಾಡುತ್ತಾ ಇದ್ದೇನೆ. ಕೇವಲ ನನ್ನಲ್ಲಿ ಇದ್ದಂತ ಸೈನಿಕರನ್ನೆಲ್ಲ ಸೇರಿ ದಾಳಿ ಮಾಡಿದ್ರೆ ಆದೀತೆ, ಸಾಕಾಗ್ಲಿಕ್ಕಿಲ್ಲ. ಅದಕ್ಕೆ ಲಂಕೆಯ ಸೇನೆಯನ್ನು ನನ್ನ ಬಳಿಯೇ ಕರೆದುಕೊಂಡು ಹೋಗಬೇಕು. ಅದಕ್ಕಾಗಿ ವಿಭೀಷಣನನ್ನು ಒಪ್ಪಿಸಿ, ಆತ ಒಪ್ಪುವುದಿಲ್ಲ ಆದ್ರೂ ಅದನ್ನು ಒಪ್ಪಿಸಿ ನಾನು ಆ ರಾಮನನ್ನು ಬಗ್ಗು ಪಡೆಯುವುದಕ್ಕೋಸ್ಕರ ಹೋಗಬೇಕು. ಅದಕ್ಕಾಗಿ ವಿಭೀಷಣನಲ್ಲಿಗೆ ತೆರಳುತ್ತೇನೆ ನೋಡೋಣ. ವಿಭೀಷಣ ಸಿಕ್ಕಿದ ಷಂಡ ಮಾತನಾಡುವ ಮಾತನ್ನು ಕೇಳಬೇಕಿತ್ತು. ಒಮ್ಮೆ ಹಿಡಿದು
ಅಣ್ಣನಾಗಿ ಹೋಗಿಬಿಟ್ಟ. ಆ. ಆದರೂ ಅಲ್ಲಿ ಶಪಥ ಎಯ್ದು ಬಂದಿದ್ದೇನೆ. ಹ್ಮ್. ಇನ್ನು ಆ ರಾಮನನ್ನು ಕೊಂದ ನಂತರ ನಿನ್ನನ್ನು ಈ ಪಟ್ಟದಲ್ಲಿ ಇರಿಸುವುದಕ್ಕೆ ಬಿಡುವುದಿಲ್ಲ ಎನ್ನುವ ಹಾಗೆ. ಏನು ಅವನ ಅವಸ್ಥೆ ಗೊತ್ತುಂಟ ನಿಮಗೆ? ಕೇವಲ ನಾವು ರಾಕ್ಷಸರಾದ್ರೆ ಪ್ರವೃತ್ತಿ ಹೇಗಿರಬೇಕು? ರಾಕ್ಷಸ ಬುದ್ಧಿಯಿಂದಲೇ ನಾವು ಸಾಮ್ರಾಜ್ಯವನ್ನು ಆಳುತ್ತಾ ಬದುಕುವಂತವರು. ಆದರೆ ಈತ ಮಾಡಿದ್ದೇನು? ಕೇವಲ ರಾಮನ ಭಜನೆಯನ್ನು ಮಾಡುತ್ತಾ ಅಲ್ಲಲ್ಲಲ್ಲಲ್ಲೇ ರಾಮ ಮಂದಿರವನ್ನು ನಿರ್ಮಿಸುತ್ತಾ ಆತನಿಗೆ ಭಜನೆಯನ್ನು ಮಾಡುತ್ತಾ ಇದ್ದಾನೆ. ಇವನಿಗೆ ಅದು ಸಲ್ಲದು. ನಮ್ಮ ರಾಕ್ಷಸರ ಪ್ರವೃತ್ತಿಗೆ ಅದು ವಿರುದ್ಧವಾಗಿದೆ ಎಂಬುದನ್ನು ಆತನಿಗೆ ಸಾರಿ ಹೇಳಿದರು. ಕೇಳಲಿಲ್ಲ. ಕೇವಲ ರಾಮನಾಮವೇ ಅವನಿಗೆ ಹೆಚ್ಚಾಗಿ ಹೋಯಿತು. ಅದಕ್ಕೆ ಶಪಥ ಮಾಡಿ ಬಂದಿದ್ದೇನೆ. ಮೊದಲು ಅಯೋಧ್ಯೆಯಲ್ಲಿರುವ ರಾಮನ ತಲೆಯನ್ನು ತರಿದ ನಂತರ ನಿನ್ನನ್ನು ಇಲ್ಲಿಂದ ನಾನು ಎತ್ತಂಗಡಿ ಮಾಡಿಸುತ್ತೇನೆ ಎನ್ನುವ ಹಾಗೆ ಹೇಳಿ ಬಂದಿದ್ದೇನೆ. ಇಷ್ಟೆಲ್ಲ ಆತನಲ್ಲಿ ಮಾತನಾಡಿದ ನಂತರ ನನಗೆ ಮನಸ್ಸು ಸ್ವಲ್ಪ ಜಿಟ್ಟು ಹಿಡಿದು ಹೋಗಿದೆ. ಏನು ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಏನಾದರೂ ಒಂದು ಉಪಾಯ ಮಾಡಬೇಕಲ್ಲ. ಏನು ಮಾಡೋಣ? ಈ ಗೊಂದಲದಲ್ಲಿ ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ಒಂದು ಉಪಾಯ ಮಾಡಬೇಕು. ಸ್ವಲ್ಪ ಮನಸ್ಸನ್ನು ಶಾಂತಿ ಮಾಡಬೇಕು. ಅದಕ್ಕಾಗಿ ಏನು ಮಾಡೋಣ? ಸ್ವಲ್ಪ ನಮ್ಮದೇ ಆದಂತಹ ಪಂಚವಟಿ ಉಂಟಲ್ಲ, ಅಲ್ಲಿಗೆ ಸುತ್ತಾಡುವುದಕ್ಕೋಸ್ಕರವಾಗಿ ಹೀಗೆ ತೆರಳುತ್ತೇನೆ. ನಾನು ಸುತ್ತಾಡುವುದಕ್ಕೆ ಹೋಗಬೇಕು. ಆದರೆ ಹೀಗೆ ಹೋಗುವುದು ಅದು ನಿಜ ಮನದೊಳಗೆ ಯೋಚನೆಯ ಮಾಡಿ ಏನು ನಿಜ ಮನದೊಳಗೆ ಯೋಚನೆಯ ಮಾಡಿ ನಿಜವಾದ ದೇಹವನ್ನು ಮರೆ ಮಾಡಿ ನಿಜವಾದ ದೇಹವನ್ನು ಕುಣಿಸಿ ಮರೆ ಮಾಡಿ ಮಾಯಕನ ರೂಪಿನಲ್ಲಿ ಮತ್ತೊಂದು ಬಗೆಯ ಮಾಯಕನ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ ನಮ್ಮಲ್ಲಿ ಒಂದು ಕಲೆ ಉಂಟು. ಹೇಗೆ ನಮಗೆ ವೇಷ ಬದಲಾವಣೆ ಮಾಡುವಂತಹ ಒಂದು ಕಲೆಯನ್ನು ಕಲಿತುಕೊಂಡವರು ನಾನು. ಹೀಗೆ ಇದ್ದವಳು ಈ ದೊಡ್ಡ ದೇಹವನ್ನು ದಂಡಿಸಿ ಸಣ್ಣವಳಾಗಿ ಇದು ರೂಪಾಂತರವಾಗಿ ಕಾಣಿಸಿಕೊಂಡರೆ ಯಾರಿಗೂ ಗೊತ್ತಾಗುವುದಿಲ್ಲ. ಹಾಗೆ ವಿಹಾರಕ್ಕೂ ಸುಲಭವಾಗುತ್ತದೆ. ಅದಕ್ಕಾಗಿ ನನ್ನ ಈ ಘನವಾದ ದೇಹವನ್ನು ಕರಗಿಸಿ ಮಾಯರೂಪಿಯಾಗುತ್ತೇನೆ. ಅಂಗನ ಮಣಿ ಪೋಗಸೆ ಕಂಗಳ
ಪುರದ ಬಾಹೆಯೊಳು ವಿಹರಿದು 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 ನಾಟುವ ಬಳುಕಿಸುತ್ತ ಬಳುಕಿಸುತ್ತ ನಡುವ ಬಳುಕಿಸುತ್ತ ನಡುವ ಬಳುಕಿಸುತ್ತ ಅಂಗದ ಮಣಿ ಭೋಗದ ಕಂಗಳ ಅಂಬುಜನ ರಾಣಿ ಶುಭನಕೆಯು ಪುರದ ಬಾಹೆಯೊಳು ವಿಹರಿಸುತ್ತ ತರುಲತೆ ಕಳಂದದಿ ನಡುವ ಬಳುಕಿಸುತ್ತ ನಡುವ ಬಳುಕಿಸುತ್ತ ನಡುವ ಬಳುಕಿಸುತ್ತ ನಮ್ಮನ್ನು ಕಾಯುವ ಬೆರೆಕಲಕ್ಕೆ ನನ್ನ ಮನಸ್ಸು ಕೂಡ ಇಂದು ಅರಳಿ ವಿಕಾಸಿತ ಹೂವಾಗಿದೆ. ಬೇರೆ ಏನಲ್ಲ, ಜೀವನದಲ್ಲಿ ಬರೀ ದುಃಖಗಳನ್ನೇ ಕಂಡುಕೊಂಡಿದ್ದೇನೆ. ಹಾಗಾಗಿ ಜೀವನದಲ್ಲಿ ಬರೀ ದುಃಖಗಳೇ ಅಲ್ಲ, ಸುಖದ ತಂಗಾಳಿಯು ಆಗಾಗ ಬೀಸಿ ಬರಬೇಕು. ಅದಕ್ಕಾಗಿ ಯೋಚನೆಯನ್ನು ಮಾಡಿದ್ದೇನೆ, ಏನ್ನ ವನವಿಹಾರಕ್ಕೆ ಹೋಗಬೇಕೆಂದು. ಹಾಗಾಗಿ ವಿಭೀಷಣ ದೇವನೊಂದಿಗೆ ನಡೆದಂತಹ ವಿಷಮ ಸಂಭಾಷಣೆಯನ್ನು ಮರೆತು ಬಿಟ್ಟೆ. ಏನಿದ್ದರೂ ನನ್ನ ಗುರಿಯ ಸಾಧನೆ ಕಡೆಗೆ ಗುರಿಯನ್ನಿಡಬೇಕೆಂದು ಯೋಚನೆಯನ್ನು ಮಾಡಿದ್ದೇನೆ. ಹಾಗಾಗಿ ಇನ್ನು ತಡ ಮಾಡುವುದು ಸರಿಯಲ್ಲ, ವನವಿಹಾರಕ್ಕೆಂದು ತೆರಳಿದ್ದೇನೆ. ಹಾಗಾಗಿ ಅತ್ತ ಕಡೆನೇ ಸಾಗುತ್ತೇನಂತೆ. ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡು ಬಂದಂತಹ ನಾನು ರಾಜ್ಯವನ್ನು ಹಲವು ಕಾಲ ಆಳುತ್ತಾ ಬಂದೆ. ಪ್ರತಿ ಸಾರಿಯೂ ರಾಜ್ಯದಲ್ಲಿ ರಾಜ್ಯ, ಕೋಶ, ಸೈನ್ಯ ಇದರ ಬಗ್ಗೆಯೇ ವಿಚಾರಗಳನ್ನು ಚರ್ಚಿಸುತ್ತಾ ಇದ್ದವ ನಾನು ಈ ಬಾರಿ ಒಂದು ವಿಶೇಷವಾಗಿ ನಡೆದುಕೊಳ್ಳುವ ಎನ್ನುವ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಏನು ಬಲ್ಲಿರಾ, ಇದುವರೆಗೆ ರಾಜ್ಯದಲ್ಲಿ ವಿಹಾರಕ್ಕೆಂತ ಹೊರಟವನಲ್ಲ ನಾನು. ಹಾಗಾಗಿ ಈ ಬಾರಿ ನನ್ನ ರಾಜ್ಯದಲ್ಲಿನ ಜನ, ಅವರ ಆಚಾರ ವಿಚಾರ, ಬೇರೆ ಬೇರೆ ಜನರ ಉಡುಗೆ ತೊಡುಗೆ, ಆಹಾರ ವ್ಯವಸ್ಥೆ, ಜನಜೀವನ ಹೇಗಿದೆ ಎಂಬುದಕ್ಕಾಗಿ ಅವರನ್ನು ನೋಡುವುದಕ್ಕಾಗಿಯೇ ನಾನು ರಾಜ್ಯದ ವಿಹಾರ ಹೊರಡುವ ಒಂದು ಉಪಾಯವನ್ನು ಮಾಡಿದ್ದೇನೆ. ಹಾಗಾಗಿ ನನ್ನ ರಾಜ್ಯದ ಜವಾಬ್ದಾರಿಗಳನ್ನೆಲ್ಲ ನನ್ನ ನಾಯಕರಿಗೆ ವಹಿಸಿಟ್ಟು ರಾಜ್ಯದ ವಿಹಾರಕ್ಕಾಗಿ ತೆರಳುತ್ತೇನೆ. ಆಗದೆ
ಆ ಏನಿದು? ಜೀವಮಾನದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದನ್ನು ನಾನು ನೋಡ್ತಾ ಇದ್ದೇನೆ. ಓಹೋ ಮರ್ತ್ಯ, ಸ್ವರ್ಗ, ಆ ನಾಗಲೋಕ, ಆ ಇಂತಹದಲ್ಲಿ ಇಂತಹದೊಂದು ಕನ್ಯೆಯೊಬ್ಬಳು ಇದ್ದಾಳೆ ಎನ್ನುವುದನ್ನೇ ನಾನು ನೋಡಿದವನಲ್ಲ. ಆ ಯಾರಿವಳು? ಹ್ಮ್ ಸ್ವರ್ಗದ ಅಪ್ಸರೆಯೋ? ಆಹಾ ಅಲ್ಲ, ಆ ಕಣ್ಣುಗಳು ಮಿಟಕಿಸುತ್ತಾ ಇವೆ. ಆ ಸ್ವರ್ಗದ ಅಪ್ಸರೆ ಅಲ್ಲ, ಆಹಾ ಧರೆಯಲ್ಲಿರುವ ಮನುಜಕನ್ಯೆಯೋ? ಆ ಅದೂ ಇರಬಹುದು, ಆ ನನಗೆ ತಿಳಿದಿಲ್ಲ. ಆ ಯಾಕೆ ಹೇಳಿ? ಮೊದಲ ಬಾರಿಗಲ್ಲವೇ ಧರೆಯಲ್ಲಿ ಹೀಗೆ ವಾಯುವಿಹಾರಕ್ಕೆ ಬಂದವ ನಾನು. ಹೌದು. ನಾಗಕನ್ಯೆ ಇರಬಹುದೇ? ಆ ಯಾರಿರಬಹುದು? ಆ ಯಾರು ಯಾರೆಂದು ನಾನೇ ಚಿಂತಿಸಿ ಆಲೋಚಿಸಿದರೂ ನನಗೆ ಉತ್ತರ ಸಿಗುತ್ತಿಲ್ಲ. ಹ್ಮ್ ಹಾಗಂತ ಏನು ಮಾಡಲಿ? ಹ್ಮ್ ಈಕೆಯೊಂದಿಗೆ ಮಾತನಾಡುವುದೇ? ಆ ಮಾತನಾಡಲು ಮಾತೇ ಬರುತ್ತಿಲ್ಲವಲ್ಲ. ಮಾತು ಬರದಂತಾಯಿತೆ. ಆ ಯಾರೀ ಕನ್ಯೆ? ಆ ಈಕೆಯ ಕಣ್ಣುಗಳನ್ನು ನೋಡಿ ಮತ್ಸ್ಯನಂತೆ ಅತ್ತೆಂದಿತ್ತ ಇತ್ತಿಂದತ್ತ ಸಾಗುತ್ತಾ ಇದೆ. ಸ್ವರ್ಗದಲ್ಲಿರುವ ರಂಬೆ, ಊರ್ವಶಿ, ಮೇನಕೆಯರೇ, ಸ್ವರ್ಗದಿಂದ ಧರೆಗೆಳೆದು ಬಂದಿರುವಳೆ. ಬ್ರಹ್ಮನ ಸೃಷ್ಟಿಯ ವಿಶೇಷವಾಗಿರುವ ಈ ಕನ್ಯೆ ಯಾರೆಂದೇ ತಿಳಿಯುತ್ತಿಲ್ಲವಲ್ಲ. ನಾನು ನಾನಾಗಿಯೇ ಮಾತನಾಡಿ ಏನೆಂದು ಆಲೋಚಿಸಲಿ, ಆ ಏನೆಂದು ಹೇಳಲಿ? ಹ್ಮ್ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಅನುಭವ ಆಗ್ತಾ ಇದೆ. ಈಕೆಯೊಂದಿಗೆ ಮಾತನಾಡಬೇಕಲ್ಲ. ಮಾತನಾಡುವುದು ಏನು ಮಾತನಾಡು? ಹಾಗಂತ ಹೇಳಿ ಮಾತನಾಡದೆ ಈಕೆಯನ್ನು ಬಿಟ್ಟು ಬಿಟ್ಟರೆ ಮತ್ತೊಮ್ಮೆ ನನಗೆ ಇಂತಹ ಕನ್ಯೆ ನನ್ನ ಕಣ್ಣ ಮುಂದೆ ಸಿಗಲಿಕ್ಕಿಲ್ಲ. ಯಾಕಂದರೆ ಜೀವಮಾನದಲ್ಲಿ ಇಂತಹ ಹೆಣ್ಣನ್ನು ನೋಡಿದ್ದೆ ನಾನು ಈ ಬಾರಿ ಪ್ರಥಮವಾಗಿ. ಹಾಗಾಗಿ ಈಕೆಯನ್ನು ಮಾತನಾಡದೆ ಬಿಟ್ಟರೆ ಈಕೆ ಇಲ್ಲಿಂದ ಹೊರಡುತ್ತಾಳೆ. ಆಗಾಗ ಕೂಡದು ಈಕೆಯನ್ನು ಮಾತನಾಡುತ್ತಾ ಹೋಗುತ್ತೇನಂತೆ. ಓ ಕನ್ಯೆ, ಸೈರಿಸು, ಸೈರಿಸು. Yeah.
ಸಮಯದಲ್ಲಿ ಇಂತಹ ಒಬ್ಬ ಕನ್ಯಾ ಒಬ್ಬಳೇ ಈ ಕಾಡಿಗೆ ಬಂದಿದ್ದಾಳೆ ಅಂದ್ರೆ ಇವಳು ಸಾಧಾರಣದವಳಲ್ಲ. ಇವಳೊಂದಿಗೆ ಮಾತನಾಡಿಸಬೇಕು. ಇವಳನ್ನು ಹೀಗೆ ಸಾಗಲು ಬಿಟ್ರೆ ಇದು ಮತ್ತೆ ನಮ್ಮ ಕಣ್ಣಿಗೆ ಸಿಗುವಂತಹ ಕನ್ಯೆ ಅಲ್ಲ. ಹಾಗಾಗಿ ಇವಳನ್ನು ಮದುವೆ ಆಗಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತಾ ಇದೆ. ಹೌದಾ? ಏನು ಮಾಡುವುದು? ಏನಿದ್ರು ಕೂಡ ಇವಳೊಂದಿಗೆ ಮಾತನಾಡಬೇಕಲ್ಲ. ಹಾಗಾಗಿ ಅವಳೊಂದಿಗೆ ಮಾತನಾಡಲು ಹೋಗ್ತೇನೆ. ಓ ಕನ್ಯಾಮಣಿಯೇ, ನಿಲ್ಲು ನಿಲ್ಲು, ಎಲ್ಲಿಗೆ ಸಾಗುತ್ತಿರುವೆ? ಓ ಕನ್ಯೆ, ಓ ಕನ್ಯೆ, ನಿಲ್ಲು. ಯಾರು ನೀನು? ಎಲ್ಲಿಂದ ಬಂದೆ? ಎಲ್ಲಿಗೆ ಹೋಗ್ತಾ ಇರುವೆ? ಇಂತಹ ದಟ್ಟವಾದ ಅರಣ್ಯದಲ್ಲಿ ಬಂದು ಏನನ್ನು ಮಾಡ್ತಾ ಇರುವೆ? ಎಲ್ಲವನ್ನು ನನಗೆ ತಿಳಿಸುವೆಯಾ? ಪರಿಶೀಲಿಸುವವನು ನೀನ್ಯಾರೆಂದು ತಿಳಿಯಲಿಲ್ಲ. ಯಾರು ನೀನ ಧೀರ? ಯಾರು ನೀನ ಧೀರ? ನೀನೊಬ್ಬನು ಶೂರನೋ ಧೀರನೋ ಎಂಬ ತೀರ್ಮಾನಕ್ಕೆ ಬರಬಹುದು. ಆದರೂ ನಾವಿಬ್ಬರು ತೀರ ಪರಿಚಿತರೇ ಸರಿ. ಹೌದೌದೌದು. ನಾನು ನನ್ನ ಕೆಲಸದಲ್ಲಿ ಮಗ್ನಲಾಗಿರುವಾಗ ನೀನು ಬಂದು ನನ್ನನ್ನು ತಡೆದೆ, ಯಾರೆಂದು ಕೇಳಿದೆ. ಆದರೆ ಲೋಕದಲ್ಲಿ ಒಂದು ಮಾತಿದೆ. ಏನು? ಪುರುಷನು ಅವನ ಪರಿಚಯವನ್ನು ಹೇಳುವ ಮೊದಲು ನನ್ನ ಪರಿಚಯ ಅದು ಸರಿಯೇ? ಅದು ಸರಿಯಲ್ಲ. ಪುರುಷನಾದವನು ನೀನು ಮೊದಲು ನಿನ್ನ ಪರಿಚಯವನ್ನು ಹೇಳಬೇಕು. ಅದು ಲೋಕದ ರೂಢಿ. ಹಾಗಾಗಿ ನೀನು ನಿನ್ನ ಪರಿಚಯವನ್ನು ಎಂದು ಹೇಳಿದೆ. ಅದಾದರೆ ನಾನು ನನ್ನ ಪರಿಚಯವನ್ನು ಹೇಳುತ್ತೇನೆ. ಹೇಳುವೆಯಾ? ಕ್ಷಮಿಸು ಎನ್ನಾಯ ಸಹಜ ಸುಂದರಿಯೇ, ಸುಂದರಿಯೇ
ಪರಿಚಯವನ್ನೇ ಹೇಳಲಿಲ್ಲವಲ್ಲ. ನಾನು ಪಾತಾಳದ ದೊರೆ ಶತಕಂಠನ ನಾನೇ. 3 ಲೋಕವನ್ನು ಆಳುತ್ತಾ ಬರುತ್ತಿದ್ದೇನೆ. ಪಾತಾಳ, ಮರ್ತ್ಯ, ಸ್ವರ್ಗಲೋಕ ಇವೆಲ್ಲವೂ ನನ್ನ ಮುಷ್ಟಿಯಲ್ಲಿದೆ. ಹಾಗಾಗಿ 3 ಲೋಕದ ಒಡೆಯನಾಗಿ ಈ ಪ್ರಪಂಚದಲ್ಲಿ ಏಕನಾಯಕನಾಗಿ ನಾನು ಮೆರೆಯುತ್ತಾ ಬರುತ್ತಿದ್ದೇನೆ. ನನ್ನ ಬಗ್ಗೆ ತಿಳಿಸಿದ್ದೇನೆ. ನೀನು ಯಾರು, ಇಲ್ಲಿ ಯಾಕೆ ಬಂದೆ, ಯಾರ ಮಗಳು, ಎಲ್ಲವನ್ನೂ ತಿಳಿಸು. ಅರಿತೆ ನಿನ್ನ ರಕ್ಕದರಗನೆ, ಅರಿತೆ ನಿನ್ನನು ರಕ್ಕದ ಎರೆಗನೆ. ಪಾತಾಳದ ರಸ ವೀರ ಶತಕಂಠನೆಂದರೆ ನೀನೇ. ನಾನೇ. ಬಹಳ ಲೇಸಾಯಿತು. ನೀನು ನಿನ್ನ ಪರಿಚಯವನ್ನು ಹೇಳಿದೆ, ಹಾಗೆಯೂ ನನ್ನ ಪರಿಚಯವನ್ನು ಕೇಳಿದೆ. ಹಾಗಾದರೆ ನಾನಿನ್ನು ನನ್ನ ಪರಿಚಯ ಹೇಳಿದರೆ ತಪ್ಪಾಗುವುದಿಲ್ಲ. ಕೇಳು ನನ್ನ ಪರಿಚಯ. ಲಂಕೇಶ್ವರದ ರಾವಣೇಶ್ವರನು ತಿಳಿದಿದೆಯಾ? ತಿಳಿದಿದ್ದೇನಪ್ಪ. ಅವಳ ಏಕ ತಂಗಿ ನಾನು. ನನಗೆ 2 ಸಹೋದರರು ಇದ್ದಾರೆ, ಕುಂಭಶ್ರವಣ ಹಾಗೂ ವಿಭೀಷಣ ದೇವರು. ಹಾಗಾಗಿ ಈಗ ನಾನು ಬಂದದ್ದು ವನ ವಿಹಾರಕ್ಕೆಗೋಸ್ಕರ. ಮನದಲ್ಲಿ ಏನೋ ಬೇಸರವನ್ನು ತುಂಬಿಕೊಂಡಿದ್ದೇನೆ, ಅದನ್ನು ಪರಿಗಣಿಸಬೇಕಾಗಿ ಇಲ್ಲಿ ವನ ವಿಹಾರವನ್ನು ಮಾಡುತ್ತಿದ್ದೆ. ಆಗ ನೀನು ನನ್ನನ್ನು ಇಲ್ಲಿ ಬಂದು ನಿಲ್ಲಿಸಿದೆ, ಮಾತನಾಡಲು ತೊಡಗಿದೆ. ನಿನ್ನ ಮಾತಾಯ್ತಲ್ಲ, ನಾನು ಇನ್ನು ಹೊರಡುತ್ತೇನೆ. ನಿಲ್ಲು. ಸೋತೆ ಅರುಣ ಸುಂದರಿಯೇ, ಅರುಣ ಸುಂದರಿಯೇ ಸೋತೆ ನೀನಾಗೆ ನಾನು ಅರುಣ ಸುಂದರಿಯೇ ಸೋತೆ
ಮೋಡದ ಮೇಲೆ ಬಿದ್ದು ಉಂಟಾಗುವಂತಹ ಬಣ್ಣ ನಿನ್ನ ಮೊಗದ ಬಣ್ಣ. ನೀನು ಸೂರ್ಯನು ರಶ್ಮಿಯೋ ಚಂದ್ರನ ಕಾಂತಿಯೋ ಏನೆಂದು ತಿಳಿಯದಾಗಿ ಹೋದೆ. ನನ್ನ ಮನಸ್ಸಿನಲ್ಲಿ ನಿನ್ನನ್ನು ನೋಡುವಾಗ ಕೆಲವೊಂದು ಆಸೆ ಆಕಾಂಕ್ಷೆಗಳು ಹುಟ್ಟುಕೊಳ್ಳುತ್ತಾ ಇವೆ. ಅವುಗಳನ್ನು ನೇರವಾಗಿ ನಿನಗೆ ಹೇಳುತ್ತಾ ಇರ್ತೇನೆ. ಹೇಳುವೆಯಾ? ಓ ಅರುಣ ಸುಂದರಿಯೇ, ನೀನು ನನ್ನನ್ನು ವಿವಾಹವಾಗುವೆಯಾ? ನೀನು ನನ್ನನ್ನು ವಿವಾಹವಾದೆ ಅಂತಾದರೆ ಪಾತಾಳ ಲೋಕದ ಅರಸನ್ನಾಗಿಸಿ ನಿನ್ನನ್ನು ಸ್ವರ್ಗ ಮರ್ತ್ಯ ಪಾತಾಳದ ಸುಂದರಿಯರಿಂದ ನಿನ್ನ ಪಾದ ಪೂಜೆಯನ್ನು ಮಾಡಿ ನಿನಗೆ ಸೇವೆಯನ್ನು ಮಾಡಿಸುತ್ತೇನೆ. ಆಗದೇ 3 ಲೋಕದ ರಾಣಿಯಂತೆ ನನ್ನ ಸ್ಥಾನದಲ್ಲಿರು ನೀನು. ಸರಿ 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 ಸಾರಿ ವೀರ ಶತಕಂಠ ನೀನು ಹೇಳುವುದಾದರೂ ಸರಿ. ನೀನು ರಾಜನಾದರೆ ನಾನು ರಾಣಿ. ನೀನು ಪಾರ್ವತಿಯಾದರೆ ನಾನು ನಿನಗೆ ಪಾರ್ವತಿಯಾಗಿ ಬರುತ್ತೇನೆ. ಆದರೆ ಒಂದು ಮಾತಿದೆ. ಏನು ಮಾತು? ಅದು ನೀನು ಒಪ್ಪುದೆಂದಾದರೆ ಮಾತ್ರ ನೀನು ಮತ್ತೆ ನನ್ನನ್ನು ಮದುವೆ ಆಗಲು ಸಾಧ್ಯವಾಗುತ್ತದೆ. ಆ ಷರತ್ತಿಗೆ ಒಪ್ಪಿದೆಂದಾದರೆ ಮಾತ್ರ ನೀನು ನನ್ನನ್ನು ಮದುವೆ ಆಗುತ್ತೇನೆಂದ್ರೆ ಯಾವ ಷರತ್ತಿಗೂ ಒಪ್ಪಲು ಸಿದ್ಧನಾಗಿದ್ದೇನೆ. ವೀರ ಶತಕಂಠ, ನೀ ನೋಡಿದ ಈ ಕನ್ಯೆ ಇದು ನನ್ನ ನಿಜ ರೂಪವಲ್ಲ ಅಲ್ವಾ? ವನ ವಿಹಾರಕ್ಕಾಗಿ ಬರುವಾಗ ನನ್ನ ನಿಜ ರೂಪವನ್ನು ಮರೆಮಾಚಿಕೊಂಡು ಬಂದಿದ್ದೇನೆ. ಹಾಗಾಗಿ ನೀನು ನನ್ನ ನಿಜ ರೂಪ ನೋಡಿದ ಮೇಲೆ ಆಮೇಲೆ ನೀನು ಮದುವೆಯಾಗಿ ಒಪ್ಪಿದೆಂದಾದರೆ ಮತ್ತಿನ ವಿಚಾರವನ್ನು ನನ್ನ ಅಣ್ಣನಲ್ಲಿ ಮಾತಾಡಿ ಒಪ್ಪಿಸುತ್ತೇನೆ. ಹೇಗೆ? ನನ್ನ ನಿಜ ರೂಪವನ್ನು ನೋಡುತ್ತೀನಿ. ಆಗಬಹುದು. ಈ ರೂಪವನ್ನು ನೋಡಿದವನಿಗೆ ನಿಜ ರೂಪವನ್ನು ನೋಡುವ ಆಶೆ ಕೂಡ ಆಗ್ತಾ ಇದೆ. ತೋರಿಸು ನಿನ್ನ ನಿಜ ರೂಪವನ್ನು. ಸರಿದರು ಬಳಿಕ ಓರ್ವರು ಸರಿದರು ಬಳಿಕ ಓರ್ವರು ಅಗಲರಿಯದೆ ನಾಚುತ್ತಲೇ ಮಗುಳೆ ಮೊಗತಿರುತ್ತ ವಿರಹ ಬಾಧೆಯಲಿ ಸರಿದರು ಬಳಿಕಲೋರ್ವರು ಅಗಲ ಅರಿಯದೆ
ಒಳ್ಳೆಯ ರೀತಿಯ ಘೋರವಾದ ಮುಖ, ಆಕೆಯಲ್ಲಿ ಈಕೆಯಲ್ಲಿ, ಈಕೆಯನ್ನು ಕತ್ತಲೆಯಲ್ಲಿ ನೋಡಿದ್ರೆ ಎಂತೆದೆ ಗಂಡು ಕೂಡ ಎದೆ ಹೊಡೆದು ಇಲ್ಲಿ ಮಾತನಾಡಿಸ. ಆಹಾ, ಇದು ನಿನ್ನ ನಿಜ ರೂಪವೋ? ಹೇಗೆ ಕಾಣಿಸ್ತಾ ಇದೆ? ಅದ್ಭುತ ಅದ್ಭುತ, ತೊಂದರೆ ಇಲ್ಲ. ನಮ್ಮಂತಹ ರಾಕ್ಷಸರಿಗೆ ಈ ರೂಪವೇ ಒಳ್ಳೆಯದು. ನಾವು ನಿನ್ನ ಆ ರೂಪದ ಹಾಗೆ ಹೋದ್ರೆ ಮನುಜರು ನಮ್ಮನ್ನು ನೋಡಿ ಹೆದರುವುದಿಲ್ಲ. ಈ ರೀತಿಯಾದ ರೂಪ ಇದ್ರೆ ಮಾತ್ರ ಮನುಜರು ನಮಗೆ ಹೆದರುವುದು. ಹಾಗಾಗಿ ನನಗೆ ನೀನು ಒಪ್ಪಿಗೆ ಆಗಿದ್ದಿ, ಇನ್ನು ನೀನು ಹೇಳಬೇಕು. ಹಾಗಾದ್ರೆ ನಿನಗೆ ನನ್ನ ಈ ರೂಪದಲ್ಲಿಯೂ ಒಪ್ಪಿಗೆ ಇದೆ ಅಲ್ಲ? ನಾವಿಬ್ಬರು ಒಪ್ಪಿದ್ರೆ ಸಾಲದು, ಮತ್ತೇನು ಮಾಡಬೇಕು? ನಮ್ಮ ಹಿರಿಯವರಿದ್ದಾರಲ್ಲ, ಯಾರು? ನಮ್ಮ ಅಣ್ಣ ವಿಭೀಷಣನ್ನ, ಅವನು ಒಪ್ಪಬೇಕು. ಅದಕ್ಕಾಗಿ ನೀನು ನೇರವಾಗಿ ನಮ್ಮ ಲಂಕೆಗೆ ಬಂದು ಅಣ್ಣನನ್ನು ಒಪ್ಪಿಸಿ ಮದುವೆ ಆಗುವುದಿದ್ದರೆ ಆಗಿತ್ತು. ಹೇಗೆ? ಆಯ್ತು, ಹಾಗೇ ಆಗಲಿ. ನಿನ್ನ ಅಣ್ಣನಲ್ಲಿ ಒಂದು ಮದುವೆ ವಿಚಾರವನ್ನಾಗಿ ಮದುವೆ ಆಗೋಣ, ಆಗದೆ? ಅದಕ್ಕಾಗಿ